ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಡ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಂತ ವಿಜಯಪುರದಿಂದ ಶುರು ಆಗಿರತಕ್ಕಂಥ ವಕ್ತ್ ಕೋಲಾಹಲ ಇಡೀ ರಾಜ್ಯವನ್ನು ವ್ಯಾಪಿಸಿದೆ. ಅದೇ ರೀತಿ ಇವತ್ತು ಹಳ್ಳಿಗೂ ಕೂಡ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಬರೀ ಹಿಂದೂಗಳಷ್ಟೇ ಅಲ್ಲ, ಇವತ್ತು ಸ್ವತಃ ಮುಸ್ಲಿಮರೇ ಇವತ್ತು ವಕ್ತ್ ವಿರುದ್ಧ ದಂಗೆ ಏಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಮುಸ್ಲಿಮರನ್ನು ಕೂಡ ಬಿಡದೆ ಮುಸ್ಲಿಮರ ಜಮೀನುಗಳಿಗೂ ಇವತ್ತು ವಕ್ತ್ ತನ್ನ ಕರಿನೆರಳನ್ನು ಬೀರಿದೆ. ಇದರಿಂದಾಗಿ ಇವತ್ತು ಸ್ವತಃ ಮುಸ್ಲಿಮರೇ ದರ್ಗಾದಲ್ಲಿ ಸಭೆಯನ್ನು ಸೇರಿ ವಕ್ತ್ ವಿರುದ್ಧ ಹೋರಾಡೋದಕ್ಕೆ ಏನಂತಂದರೆ ರೂಪುರೇಷೆಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲಿ ಅನ್ನೋದನ್ನು ನೋಡ್ತಾ ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ವಿಜಯಪುರದಿಂದ ಶುರುವಾಗಿರ್ತಕ್ಕಂಥ ವಕ್ತ್ ಹೋರಾಟ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ ಅಂತಲೇ ಹೇಳ್ಬೋದು. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಕ್ತ್ ಕರಿನೆರಳು ಬಿದ್ದಿರ್ತಕ್ಕಂಥದ್ದು. ಬಹುತೇಕ ರೈತರ ಪಹಣಿ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಗುಡಿ ಗುಂಡಾರ, ಹೀಗೆ ಇಡೀ ಗ್ರಾಮವೇ ಈ ರೀತಿ ಇದು ವಕ್ತ್ ಆಸ್ತಿ ಅನ್ನುವಂಥ ಒಂದು ಭಯ ಈಗ ರಾಜ್ಯದಲ್ಲಿ ಶುರುವಾಗಿತ್ತು. ಯಾರ ಪಹಣಿ ತೆಗೆದು ನೋಡಿದ್ರು ಬಹುತೇಕ ಜನರ ಪಹಣಿಗಳನ್ನ ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಇದು ವಕ್ತ್ ಆಸ್ತಿ ಅನ್ನುವಂಥ ಒಂದು ರೀತಿ ನಮೂದನ್ನು ಮಾಡಿದ ಮೇಲೆ ಸಾಕಷ್ಟು ಜನ ರೈತರು ರೊಚ್ಚಿಗೆದ್ದು ಹೋರಾಟವನ್ನು ಮಾಡಿದ್ರು. ಈಗಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಇವತ್ತು ಗ್ರಾಮಗಳ ಮಟ್ಟದಲ್ಲೂ ಕೂಡ ಇವತ್ತು ಹೋರಾಟ ನಡೀತಾ ಇದೆ. ಆದರೆ ಇವತ್ತು ಸ್ವತಃ ಮುಸ್ಲಿಂ ಸಮುದಾಯದ ಜನರೇ ಇವತ್ತು ವಕ್ತ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ವಕ್ತ್ ವಿರುದ್ಧ ಹೋರಾಡೋಕ್ಕೆ ಇವತ್ತು ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ದಾರೆ. ಎಲ್ಲಿಯಪ್ಪ ಅಂತ ನೋಡೋದ್ರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಬರ್ತಕ್ಕಂಥ ಅನಂತಪುರ ಅನ್ನುವಂಥ ಒಂದು ಪುಟ್ಟ ಗ್ರಾಮ. ಈ ಒಂದು ಪುಟ್ಟ ಗ್ರಾಮದಲ್ಲಿ ಸ್ವತಃ ಮುಸ್ಲಿಂ ಸಮುದಾಯದ ಹಾಗೂ ಹಿಂದೂ ಸಮುದಾಯದ ಜನ ಒಟ್ಟಿಗೆ ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡ್ತಾರೆ. ಏನಂತಂದರೆ ಯಾವ ರೀತಿ ಇವತ್ತು ವಕ್ತ್ ಜನರಿಗೆ ಕಾಟವನ್ನು ಕೊಡ್ತಾ ಇದೆ, ಇದರೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಹಾಗೆ ನವೆಂಬರ್ 25ರ ಒಂದು ಗಡುವನ್ನು ಸೆಟ್ ಮಾಡಿಕೊಂಡು ನವೆಂಬರ್ 25ರ ಬಳಿಕ ಅಹೋರಾತ್ರಿ ಧರಣಿ ನಡೆಸೋದಕ್ಕೆ ಇವತ್ತು ಜಾತ್ಯತೀತವಾಗಿ ಇವತ್ತು ವೇದಿಕೆ ಸಜ್ಜಾಗಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಯಾಕೆ ಈ ಒಂದು ವೇದಿಕೆ ಸಜ್ಜಾಗಿದೆ, ಯಾಕೆ ಇವತ್ತು ಮುಸ್ಲಿಮರೇ ವಕ್ತ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ನೋಡೋದಾದರೆ, ಪ್ರಮುಖವಾಗಿ ಅನಂತಪುರ ಗ್ರಾಮ ಹಾಗೆ ಬಳ್ಳಿಗಿರಿ ಗ್ರಾಮ ಅನ್ನುವಂಥದ್ದು ಅಥಣಿ ತಾಲೂಕಿಗೆ ಅಥಣಿ ತಾಲೂಕಿನಲ್ಲಿ ಬರ್ತಕ್ಕಂಥ ಗ್ರಾಮಗಳಿವು. ಸುಮಾರು 4 ತಲೆಮಾರಿನಿಂದಲೂ ಕೂಡ ಇವತ್ತು ಸುಮಾರು ಅಲ್ಲಿ 50ಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳು ಹಾಗೆ 30ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ಸುಮಾರು 4 ತಲೆಮಾರಿನಿಂದಲೂ ಕೂಡ ಏನಂತಂದರೆ ಜಮೀನನ್ನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ 2018ರಲ್ಲಿ ಏಕಾಏಕಿ 2018ರ ಈಚೆಗೆ ಏಕಾಏಕಿ ಯಾವುದೇ ನೋಟಿಸ್ಗಳನ್ನ ನೀಡದೆ, ಯಾವುದೇ ಮುನ್ಸೂಚಿಗಳನ್ನ ನೀಡದೆ ಸುಮಾರು 400 ಎಕರೆಯಷ್ಟು ಜಮೀನಿನ ಮೇಲೆ ಇವತ್ತು ವಕ್ತ್ ಆಸ್ತಿ ಅನ್ನುವಂಥದ್ದು ನಮೂದಾಗಿದೆ. ಸಾಕಷ್ಟು ಈ ವಿಚಾರವಾಗಿ ಸಾಕಷ್ಟು ರೈತರು ಏನಂತಂದರೆ ಅಥಣಿಯ ತಹಶೀಲ್ದಾರರಿಗೂ ಕೂಡ ಭೇಟಿಯಾಗಿದ್ದಾರೆ, AC ಕೂಡ ಭೇಟಿಯಾಗಿದ್ದಾರೆ. ಆದರೆ ಅಥಣಿ ತಹಶೀಲ್ದಾರರು ಇದು ನಮಗೆ ಸಂಬಂಧವಿಲ್ಲದ ವಿಚಾರ, ಇದನ್ನು ನೀವು ವಕ್ತ್ ಬೋರ್ಡ್ನಲ್ಲೇ ಪ್ರಶ್ನೆ ಮಾಡಬೇಕು, ಅವರೇ ಹಾಕಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಕೈಯನ್ನು ತೊಳ್ಕೊಂಡಿದ್ರು. ಅವತ್ತಿನಿಂದಲೂ ಕೂಡ ಇವತ್ತು ಸಾಕಷ್ಟು ಹೋರಾಟಗಳನ್ನ ಮಾಡಿಕೊಂಡೇ ಬರ್ತಾ ಇದ್ರು. ಸೊ ಇವತ್ತು 2018ರ ಬಳಿಕ ಏನಿವತ್ತು ವಕ್ತ್ ಆಸ್ತಿ ಅನ್ನುವಂಥದ್ದು ನಮೂದಾಗಿದೆ. ಕಳೆದ 4 ತಲೆಮಾರಿಗೂ ಕೂಡ ಇದು ನಮ್ಮದೇ ಜಮೀನಾಗಿತ್ತು. ಈ ರೀತಿ ಏಕಾಏಕಿ ವಕ್ತ್ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಹೀಗಾಗಿ ನಮಗೆ ಯಾವುದೇ ಬ್ಯಾಂಕ್ನಲ್ಲಿ ಸಾಲ ಸಿಗ್ತಾ ಇಲ್ಲ. ಎಲ್ಲಿ ಹೋದರೂ ಕೂಡ ಈ ಒಂದು ವಕ್ತ್ ನಮೂದನ್ನು ತೆಗೆದುಕೊಂಡು ಬಂದ್ರೇ ನಿಮಗೆ ನಾವು ಸಾಲವನ್ನು ಕೊಡ್ತೀವಿ, ನಿಮಗೆ ಸವಲತ್ತುಗಳನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಯಾರೂ ಕೂಡ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಆಕ್ರೋಶಭರಿತವಾದಂಥ ಮಾತುಗಳನ್ನ ಇವತ್ತು ರೈತರು ಆಡಿದ್ದಾರೆ. ಹಾಗಾದರೆ ರೈತರು ಆಡಿರ್ತಕ್ಕಂಥ ಮಾತುಗಳೇನು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. 2018ರಿಂದ ನಮ್ಮ ಪಹಣಿ ಒಳಗೆ ವಕ್ತ್ ಆಸ್ತಿ ಆದ್ರೂ ತಹಶೀಲ್ದಾರ್ ಆಫೀಸ್ದವ್ರು ಕೇಳೋಣ, ಅದು ವಕ್ತ್ ಸಂಬಂಧ ಐತಿ, ನಮಗೆ ತೆಗಿದಾಕ ಯಾವುದು ಪವರ್ ಇಲ್ಲ. ಆದ್ರಿಂದ ಈಗ ಅದು ವಕ್ತ್ ಹೋಗ್ಬೇಕ್ರಿ. ನಮಗೇನೈತಿ ಬ್ಯಾಂಕ್ ಲೋನ್ಸ್ ಯಾವುದು ಸಿಗುವಂತ. ನಮ್ದು 3 ಎಕರೆ ಅಥಣಿ ತಾಲೂಕ್ ಕೊಡಗಾನೂರು ಮನಿ. ಮತ್ತ ನಾವು ಈಗ ಇದು ಮಾಡ್ಲತ್ತಿದ್ರಿ, ಆದ್ರೂ ನಾವು ಇದು ಮಾಡ್ಲಿಕ್ಕಂದ್ರೆ ನಾವು ಸ್ಟ್ರೈಕ್ ಮಾಡೋದು ಅನಿವಾರ್ಯ ಐತಿ. ಅನಂತಪುರ್, ಬಾಳಿಗೇರಿ ಹಾಗೂ ಮಲಾಬಾದಿ ಗ್ರಾಮಗಳಿಂದ ಸುಮಾರು 500ಕ್ಕೂ ಹೆಚ್ಚು ಎಕರೆಗಳ ಜಮೀನಿನಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಲಾಗಿದೆ. ಇದು ಒಂದು ಉದಾಹರಣೆ ಎಂತದಪ್ಪ ಅಂತಂದ್ರೆ 2023ರಲ್ಲಿ ಆದಂತಹ ನೋಟಿಫಿಕೇಶನ್ಗಳಿಂದ ಹೊರತುಪಡಿಸಿ ಇದೆಲ್ಲ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 2018ರಲ್ಲಿ. ಈ 2018ರಲ್ಲಿ ಈ ನಮೂದಾದಂತಹ ಏನು ಆಸ್ತಿಗಳಿದಾವೆ
ಆ ಯಾವುದೇ ಆಸ್ತಿಗಳ ಬಗ್ಗೆ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಈ ಸದ್ಯಕ್ಕಿದ್ದಂತ ರಾಜ್ಯ ಸರ್ಕಾರ ಯಾವುದೇ ಆದಂತಹ ಒಂದು ಸ್ಟೇಟ್ಮೆಂಟ್ ಗಳನ್ನ ಇನ್ನೂವರೆಗೆ ಕೊಟ್ಟಿಲ್ಲ. ಅದಾಗ್ಲೇ ಇವತ್ತೇ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. 2023ರಲ್ಲಿ ಬಂದಿರತಕ್ಕಂತಹ ಏನು ನೋಟಿಫಿಕೇಶನ್ ಇದೆ ಅದನ್ನ ಹಿಂಪಡಿತೀವಿ ಮತ್ತು ನೋಟಿಸ್ಗಳನ್ನ ಹಿಂಪಡಿತೀವಿ, ಪಹಣಿಗಳನ್ನ ಎಲ್ಲ ಸುಧಾರಿಸಿಕೊಡ್ತೀವಿ ಅನ್ನುವಂತ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಏನು ಅಥಣಿಯಲ್ಲಿ ರೈತರಿದ್ದಾರೆ, ಅಥಣಿ ಮತ್ತು ಕಾಗವಾಡ ಮತಕ್ಷೇತ್ರದಲ್ಲಿದ್ದಂತಹ ಏನು ರೈತರಿದ್ದಾರೆ ಅವರಿಗೆ ಯಾವುದೇ ರೀತಿಯ ಈ ನೋಟಿಸು ಸಂಬಂಧ ಬರುವುದಿಲ್ಲ. ಯಾಕಂತಂದ್ರೆ ಇವರೆಲ್ಲ ಆಸ್ತಿಗಳ ಪಹಣಿಗಳಲ್ಲಿ ಇದು ಎಂಟ್ರಿ ಆಗಿದ್ದು 2018ರಲ್ಲಿ ಅನ್ನೋದು ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. 2018 ಆಗಿರ್ಬೋದು ಅಥವಾ ಅದಕ್ಕಿಂತ ಮುಂಚಿತವಾಗಿ ಆಗಿರ್ತಕ್ಕಂತಹ ಏನು ವಕ್ಫ್ ಆಸ್ತಿ ದಾಖಲಾತಿಗಳು ಏನಿದಾವೆ ಅದು ದಯವಿಟ್ಟು ಇದೇ ಒಂದು ನೋಟಿಫಿಕೇಶನ್ ಜೊತೆಯಾಗಿ ಆ ಹಳೆ ನೋಟಿಫಿಕೇಶನ್ ಗಳನ್ನು ಸೇರ್ಪಡೆಗೊಳಿಸಬೇಕು ಮತ್ತು ಪ್ರತಿಯೊಂದನ್ನು ಹಿಂಪಡಿಬೇಕು ಮತ್ತು ಇದನ್ನ ನಾನು ಆಗ್ರಹಿಸ್ತಾ ಇದ್ದೀನಿ. ಅದರ ಜೊತೆ ಏನು ಸ್ಥಳೀಯ ಶಾಸಕರು ಸನ್ಮಾನ್ಯ ಅಥಣಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು ಅಥವಾ ಕಾಗವಾಡ ಶಾಸಕರಾದಂತಹ ಸನ್ಮಾನ್ಯ ರಾಜು ಕಾಗೆ ಅವರಾಗಿರ್ಬೋದು, ಅವರಿಗೆ ನಾವು 25ನೇ ತಾರೀಕುವರೆಗೂ ನಾವು ಒಂದು ಗಡುವನ್ನ ಕೊಡ್ತಾ ಇದ್ದೀವಿ. ಆ ಗಡುವು ಒಳಗಡೆಗೆ ಅವರು ರಾಜ್ಯ ಸರ್ಕಾರದ ಜೊತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಎಲ್ಲಾ ನೋಟಿಫಿಕೇಶನ್ ಗಳನ್ನು ಹಿಂಪಡಿಬೇಕು. ಇಲ್ಲದಿದ್ದಲ್ಲಿ ಅಥವಾ ಈ ಗಡುವನ್ನು ತಪ್ಪಿದಲ್ಲಿ ನಾವು ಉಗ್ರವಾದ ಅಹೋರಾತ್ರಿ ಧರಣಿಯನ್ನ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. 26ನೇ ತಾರೀಕು ತಹಶೀಲ್ದಾರ್ ಕಚೇರಿ ಅವರ ಮುಂದೆನೆ ನಾವು ಧರಣಿ ಕುಂತ್ಕೊಳ್ಳುವಂತ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ಈ ಒಂದು ಇದರಲ್ಲಿ ಜಯ ಸಿಗೋವರೆಗೂ ನಾವು ಈ ಧರಣಿಯನ್ನ ಬಿಟ್ಕೊಡೋದಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಈ ರೈತರಿಗೆ ಅನ್ಯಾಯ ಆಗೋಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಸೊ ಇದು ರೈತರ ಆಕ್ರೋಶದ ಮಾತುಗಳು. ಏನಂತಂದ್ರೆ ಇವತ್ತು ಏನಂದ್ರೆ ಒಂದಷ್ಟು 2023ರಲ್ಲಿ ಇತ್ತೀಚೆಗೆ ಏನಿವತ್ತು ವಕ್ತ್ ಬೋರ್ಡ್ ಹೆಸರುಗಳು ಬರ್ತಾ ಇದ್ವು. ಅವ್ರಿಗೆ ನೋಟಿಸನ್ನು ಕೊಟ್ಟು ಅವ್ರಿಗೆ ಅವರ ಹೆಸರ ಮೇಲೆ ಪಹಣಿಗಳನ್ನ ಅವರ ಪಹಣಿ ಉತ್ತಾರಗಳ ಮೇಲೆ ವಕ್ತ್ ನಮೂದಾಗಿತ್ತು. ಆದರೆ 2019ಕ್ಕಿಂತಲೂ ಮುಂಚೆನೇ ಕೂಡ ಏನಂತಂದ್ರೆ ಸಾಕಷ್ಟು ರೈತರ ಜಮೀನುಗಳ ಮೇಲೆ ಇವತ್ತು ವಕ್ತ್ ತನ್ನ ದಾವೆಯನ್ನ ಹೂಡಿದೆ. ಇದು ನಮಗೆ ಸೇರಿದ್ದು ಅನ್ನುವಂಥ ಮಾತನ್ನ ಆಡ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಇವತ್ತು ಚಿಂತನೆ ಮಾಡ್ತಾ ಇಲ್ಲ. 2019-23ರಲ್ಲಿ ಬಂದಿರತಕ್ಕಂಥ ನೋಟಿಸ್ಗಳನ್ನ ಮಾತ್ರ ಹಿಂಪಡಿತೀವಿ ಅನ್ನುವಂಥ ಮಾತನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಇವತ್ತು ನಮ್ಮ ಜಮೀನುಗಳ ಮೇಲೆ ವಕ್ತ್ ತನ್ನ ಹಕ್ಕನ್ನು ಸಾಧಿಸಿದೆ. ಅದ್ರ ಬಗ್ಗೆ ಯಾರು ಕೂಡ ಇವತ್ತು ಮಾತನಾಡ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಸಾಕಷ್ಟು ಇದರಿಂದ ಅನ್ಯಾಯ ಆಗಿದೆ. 4 ತಲೆಮಾರುಗಳಿಂದ ಬಂದಂಥ ಜಮೀನುಗಳು ಹೇಗೆ ವಕ್ತ್ ಆಸ್ತಿ ಆಗೋಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಇವತ್ತು ಅಲ್ಲಿನ ರೈತರು ಮಾಡ್ತಾ ಇದ್ದಾರೆ. ಈ ಕೂಡಲೇ ಅಂತಂದ್ರೆ ಸರ್ಕಾರ ಇದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕು. ಕುಲಂಕುಷವಾಗಿ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈ ಒಂದು ವಕ್ತ್ ನಮೂದಾಗಿರ್ತಕ್ಕಂಥ ಪಹಣಿ ಪತ್ರಗಳು ಏನಿವತ್ತು ವಕ್ತ್ ಅನ್ನುವಂಥದ್ದು ನಮೂದಾಗಿದೆ ಅದೆಲ್ಲವೂ ಕೂಡ ತೆಗೆದು ಹಾಕಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ರೈತರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಾವು ಕೂಡ ಕಾದು ನೋಡೋಣ ಸರ್ಕಾರ ಯಾವ ರೀತಿ ಇದಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೆ. ಯಾಕಂತಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಕೋಲಾಹಲ ಎದ್ರೂ ಕೂಡ ಇವತ್ತು ಸರ್ಕಾರದ ದಿಟ್ಟ ಹೆಜ್ಜೆಗಳು ಕೂಡ ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಮಾಧ್ಯಮಗಳು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಅದನ್ನು ವಾಪಸ್ ಪಡಿತೀವಿ ಅಂತ ಹೇಳ್ತಾರೆ. ಆದರೆ ಕಮಿಷನರೇಟ್ ಲೆವೆಲಲ್ಲಿ ಇದ್ರ ಪ್ರಗತಿ ಪರಿಶೀಲನೆ ಏನಾಯಿತು ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಸದ್ಯಕ್ಕೆ ಈಗ ಸಾಕಷ್ಟು ಏನಂತಂದರೆ ಈ ಒಂದು ವಿಚಾರವಾಗಿ BJP ಕೂಡ ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಸೊ ಅದಕ್ಕೂ ಮುಂಚೆನೇ ಇವತ್ತು ಸ್ವತಃ ಮುಸ್ಲಿಮರು ಕೂಡ ಇವತ್ತು ವಕ್ತ್ ವಿರುದ್ಧ ಬೀದಿಗೆ ಬರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಕಾದು ನೋಡೋಣ ಯಾವ ರೀತಿ ಇದಕ್ಕೆ ಸರ್ಕಾರ ಸ್ಪಂದನೆ ಕೊಡುತ್ತೆ ಅನ್ನುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ News 18.